ಸರ್ ನಮಸ್ಕಾರ ರೀ ಎಲ್ಲರಿಗೂ. ನಿನ್ನೆಯಿಂದ ಒಂದು ನ್ಯೂಸ್ ಎಲ್ಲ ಕಡೆ ಓಡಾಡತೈತಿ, ಎಲ್ಲರೂ ನೋಡಿದಿರಿ ಮತ್ತು ಆಲ್ಮೋಸ್ಟ್ ಆಲ್ ಎಲ್ಲರೂ ಅದನ್ನ ಸ್ಟೋರಿ ಇಟ್ಟು ಸಪೋರ್ಟ್ ಮಾಡದಿರಿ. ಸೊ ಅದು ಯಾವ ನ್ಯೂಸ್ ಅಂದ್ರೆ, ಒಂದು ನೇಹಾ ಹಿರೇಮಠನು ಒಂದು ಹುಡುಗಿನ ಒಬ್ಬವ ಲವ್ ಆಕ್ಸೆಪ್ಟ್ ಮಾಡಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಕಿನ ಚಾಕು ಚುಚ್ಚಿ ಕೊಲೆ ಮಾಡಿದಾನ. ಸೊ ಅದೆಲ್ಲಿ ಭಾಳ ದೂರ ಏನಲ್ಲ, ನಮ್ಮ ಬೆಳಗಾವಿಯಿಂದ ಅದೇನು ಭಾಳ ದೂರ ಅಲ್ಲ, ಹುಬ್ಳಿ ಈ ಕೊಲೆ ನಡೆದೈತಿ ನಮ್ಮ ಉತ್ತರ ಕರ್ನಾಟಕ ಒಳಗೆ. ಸೊ ಅದು ನೇಹಾ ಹಿರೇಮಠ ಒಬ್ಬ ಕಾರ್ಪೊರೇಟ್ ಅವರ ಮಗಳಕ್ಕಿ, ಒಬ್ಬ ಕಾರ್ಪೊರೇಟ್ ಒಬ್ಬ ಜನಪ್ರತಿನಿಧಿ ಮಗಳಿಗೆನ ಆ ರೀತಿ ಆಗಿತ್ತಂದ್ರೆ ಒಬ್ಬ ನಾವು ಥಿಂಕ್ ಮಾಡಬೇಕು, ಸಾಮಾನ್ಯ ಮನುಷ್ಯ ಆದ್ರೆ ಯಾವ ರೀತಿ ಪ್ರಾಬ್ಲಮ್ ಆಗಬಹುದು ಅಂತೇಳಿ. ಆ ಹುಡುಗಿ ಜಸ್ಟ್ ಏನಿಲ್ಲ ಅಂದ್ರೆ ಇವಾಗ ಜಸ್ಟ್ ಒಂದು 23 ವಯಸ್ಸ, ಕಾಲೇಜಿಗೆ BVB ಕಾಲೇಜ್ ಯಾವುದೋ ಕಾಲೇಜ್ ಐತದ. ಸೊ ಈ ರೀತಿ ಇನ್ಸಿಡೆಂಟ್ ಆಗೈತೆ. ಆಕಿ ಲವ್ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳಿ ಡೈರೆಕ್ಟ್ ಅದು ವಿಡಿಯೋನೂ ಐತಿ, ಅದನ್ನ ಬೇಕಾದ್ರೆ ಸೈಡ್ ಹಾಕಿರ್ತಾನೆ ನೋಡಿರ್ಬೇಕಾದ್ರೆ. ಇದೇ ರೀತಿ ಘಟನೆಗಳು ನಡ್ಕೋತ ಹೋದ್ರೆ ನಮ್ಮ ಹೆಣ್ಮಕ್ಳಾದಂತ ಯಾವ ರೀತಿ ಹೊರಗಡೆ ತಿರುಗಾಡಬೇಕು ಮತ್ತು ಯಾವ ರೀತಿ ಅವರು ಜೀವನ ನಡೆಸಬೇಕು. ಇವಾಗ ಪ್ರತಿಯೊಬ್ಬರ ಮನೆಯಲ್ಲೂ ಗಂಡು ಮಗ ಅಂತೇಳಿ ಪ್ರತಿಯೊಬ್ಬರ ಮನೆಯಾಗೂ ಇರಂಗಿಲ್ಲ. ಅಂಥವ್ರ ಮನೆಯವ್ರು ಏನು ಮಾಡಬೇಕು? ಇವಾಗ ಎಲ್ಲ ಕಡೆ ಇವಾಗ ನ್ಯೂಸ್ ಹರಿದಾಡತೈತಿ. ಓಕೆ, ಜಸ್ಟಿಸ್ ಫಾರ್ ನೇಹಾ ಅಂತೇಳಿ ಎಲ್ಲ ಕಡೆ ನ್ಯೂಸ್ ಐತಿ. ಸೊ ಇದ್ರೂ ಇವಾಗ ಒಂದು ಫೈನಲ್ ಡಿಸಿಷನ್ ಮಾಡಲೇಬೇಕಾ? ಇವಾಗ ಅದು ಹಿಂದೂ ಮುಸ್ಲಿಮ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಹಿಂದೂ ಮುಸ್ಲಿಮ್ ಟಾಪಿಕ್ ಲಾಸ್ಟಿಗೆ ತೊಗೋತಾನೆ. ಇವಾಗ ಫಸ್ಟ್ಗೆ ಇದನ್ನು ಹೇಳ್ತಾನೆ ಏನೇನು ಆಗಿತ್ತು ಅಂತ ಹೇಳಿ. ಸೊ ಅದಕ್ಕಿಂತ ಮುಂಚೆಯಾಗಿ ಫ್ರೀಡಮ್ 1947 ಒಳಗೆ ಸಿಕ್ಕೈತೆ ಅಂತ ಎಲ್ಲರೂ ಹೇಳ್ತಾರೆ, ಎಲ್ಲರೂ ನಂಬಿದಾರ. ಓಕೆ, ಸಿಕ್ಕೈತೆ ಅಂತ ಎಲ್ಲರೂ ಕಣ್ಣು ಮುಂದೆ ಐತಿ. ಯಾವ ರೀತಿ ಫ್ರೀಡಮ್ ಸಿಕ್ಕೈತಿ? ಒಂದು ದೇಶದಿಂದ ನಮಗೆ ಫ್ರೀಡಮ್ ಸಿಕ್ಕೈತಿ, ಅಥವಾ ಬ್ರಿಟಿಷರಿಂದ ನಮಗೆ ಫ್ರೀಡಮ್ ಸಿಕ್ಕೈತಿ. ನಮ್ಮ ಮೇಲೆ ಯಾರು ದಬ್ಬಾಳಿಕೆ ಮಾಡತ್ತಾರಲ್ಲ ಅವರಿಂದ ನಮಗೆ ಫ್ರೀಡಮ್ ಸಿಕ್ಕೈತೆ ಅಷ್ಟೇ. ಬಟ್ ಹಂಗೆ ನೋಡಕ್ಕೆ ಹೋದ್ರೆ ಈ ರೀತಿ ಇನ್ಸಿಡೆಂಟ್ ಎಲ್ಲ ನೋಡಿ, ಈ ರೀತಿ ಇನ್ಸಿಡೆಂಟ್ ಎಲ್ಲ ದಿನೇ ಕೇಳ್ತಾ ಹೋದ್ರೆ ಫ್ರೀಡಮ್ ಅನ್ನೋದಕ್ಕೊಂದು ಅರ್ಥ, ಸ್ವಾತಂತ್ರ್ಯ ಅನ್ನೋದಕ್ಕೊಂದು ಅರ್ಥನೇ ಇರಂಗಿಲ್ಲ. ಇವಾಗ ಎಲ್ಲರೂ ಹೇಳ್ತಾರೆ ಫ್ರೀಡಮ್ ಐತಿ, ನಮಗೇನು ಆರಾಮ್ ಇರ್ಬೋದು ಅಂತೇಳಿ. ಹಂಗೆ ನೋಡಿದ್ರೆ ಕೆಲವೊಂದು ಜನಕ್ಕೆ ಫ್ರೀಡಮ್ ಅನ್ನೋದೇ ಇಲ್ಲ. ಬಡವರಿಗೆ ಬಡತನ ಅನ್ನೋದೊಂದು ಕಷ್ಟ ಆಗಿಬಿಟ್ಟಿರ್ತೈತಿ, ಅವ್ರಿಗೆ ಫ್ರೀಡಮ್ ಇಲ್ಲ. ಇನ್ನು ಈ ರೀತಿ ಇನ್ಸಿಡೆಂಟ್ ನಡಕತ್ತಂದ್ರೆ ಇವ್ರಿಗೆ ಯಾವ ರೀತಿ ಫ್ರೀಡಮ್? ಸೊ ಹೀಗೆಲ್ಲ ನಡಕತ್ರ. ಇವಾಗ ಹಿಂದೂ ಮುಸ್ಲಿಮ್ ಅಂತ ಟಾಪಿಕ್ ಬಂದ್ರೆ, ಮುಸ್ಲಿಮ್ ನಮ್ಮ ಬೆಳಗಾವಿ ಸೈಡ್ ಆಲ್ಮೋಸ್ಟ್ ಆಲ್ ಎಲ್ಲರೂ ಮುಸ್ಲಿಮ್ ಇದೇ ರೀತಿನೇ ಇರ್ತಾರಂತ ಹೇಳಕ್ಕೆ ಬರೋಂಗಿಲ್ಲ. ಈ ಇನ್ಸಿಡೆಂಟ್ ನೋಡಿ ಕೆಲವೊಂದಿಷ್ಟು ಜನ ಮುಸ್ಲಿಮ್ಸ ಜಸ್ಟಿಸ್ ಫಾರ್ ನೇಹಾ ಅಂತೇಳಿ ಎಲ್ಲ ಕಡೆ ಪ್ರೊಟೆಸ್ಟ್ ಮಾಡತ್ತಾರು. ಓಕೆ, ಅಂಥವ್ರಿಗೆ ದೊಡ್ಡ ಖುಷಿ ಐತಿ, ಅಂಥವ್ರಿಗೆ ದೊಡ್ಡ ನಮಸ್ಕಾರ. ಭಾರತೀಯ ಮುಸ್ಲಿಮ್ ಅಂತೇಳಿ ಏನದಾರಲ್ಲ ಅವ್ರಿಗೆಲ್ಲರೂ ನಾನು ಸಲ್ಯೂಟ್ ಮಾಡ್ತೇನೆ ಇಲ್ಲಿಂದ. ಯಾಕಂದ್ರೆ ಅವ್ರಿಗೆ ಅರ್ಥ ಆಕತಿ ನಾವು ಭಾರತದಾಗದವು, ಇಲ್ಲಿ ತಿತ್ತು, ಇಲ್ಲಿ ಹೆಂಗಿರ್ಬೇಕು ಏನ ಅಂತೇಳಿ. ಮಹಾತ್ಮ ಗಾಂಧೀಜಿ ಅವ್ರು ಹೇಳಿದ್ರೆ, ಯಾರು ನಿಮ್ಗೆ ಇಷ್ಟ ಇದ್ದಾರೋ ಆ ದೇಶಕ್ಕೆ ಹೋಗ್ಬೋದು. ನೀವೇ ತಿಳ್ಕೊಡ್ರಿ ಯಾರು ಅಂತೇಳಿ. ಯಾರು ನಿಮ್ಗೆ ಇಷ್ಟ ಇರ್ಬೋದು ಆ ದೇಶಕ್ಕೆ ಹೋಗ್ರಿ, ಇಲ್ಲದೇ ಇದ್ದವ್ರು ಇದೇ ದೇಶ, ನಿಮ್ಗೆ ಇದೇ ದೇಶ ಇಷ್ಟ ಆದರೆ ಇಲ್ಲೇ ಇರ್ಬೋದು ಅಂಥೇಳಿ ಅವಾಗ ಹೇಳಿದರು. ಫ್ರೀಡಮ್ ಎಲ್ಲ ಸಿಕ್ಕಾದ ನಂತರ, ಎಲ್ಲ ಡಿವೈಡೇಷನ್ ಆದ ನಂತರ ಈ ರೀತಿ ಹೇಳಿದರು. ಸೊ ಕೆಲವೊಂದು ಜನ ಈ ಕಡೆ ಉಳ್ಕೊಂಡ್ರು. ಅರ್ಥ ಮಾಡ್ಕೊಡ್ರಿ, ಹಿಂದೂ ಮುಸ್ಲಿಮ್ ಕೆಲವೊಂದು ರಾಜಕೀಯ ಪಕ್ಷಗಳು ಏನೇನೋ ನಡ್ಸತ್ತಾರ, ಲವ್ ಜಿಹಾದ್ ಹಂಗೆ ಹಿಂಗೆ ಕೇಳಿ ನಡೆಸೋ. ಓಕೆ, ಒಪ್ಕೋತ. ಯಾಕಂದ್ರೆ ಈ ರೀತಿ ಕಾರ್ಯಗಳು, ಈ ರೀತಿ ಕೆಲಸ ಅಂದರೆ ಈ ರೀತಿ ಕೆಟ್ಟ ಕೆಲಸ ಆದ ನಂತರ ಈ ರೀತಿ ಹಿಂದೂ ಮುಸ್ಲಿಮ್ ಅಂತ ಒಂದು ಹುಟ್ಕೋತೈತಿ. ಈ ಹಿಂದೂ ಮುಸ್ಲಿಮ್ ಭಾಯಿ ಅನ್ನೋದೊಂದು ಏನೈತಲ್ಲ, ಇದಕ್ಕೆ ಪಕ್ಕ ಇದೇ ರೀತಿ ಜನನ ಕಳಂಕ ತಂದು ಕೊಡ್ತಾರೆ. ಉಳಿಕಿದವ್ರು ಇರ್ಬೋದು, ಒಳ್ಳೆಯವ್ರು ಇರ್ಬೋದು, ಇಲ್ಲ ಅಂತಲ್ಲ. ನಾವು ಭಾರತದವರು ಯಾರೇ ಆಗಲಿ, ಎಂಥವ್ರೇ ಇರಲಿ, ಎಲ್ಲರನ್ನೂ ಇಟ್ಕೋತೀವಿ, ಎಲ್ಲರಿಗೂ ಕೆಲಸ ಕೊಡ್ತೀವಿ, ಎಲ್ಲರಿಗೂ ಈ ಜಾತಿ ಗೀತಿ ಅಂತ ಏನು ನೋಡೋಂಗಿಲ್ಲ. ಕೆಲಸ ಕೊಡುವಾಗಲಿ ಉಳ್ಕಿದ ಯಾವುದೇ ಟೈಮ್ನಾಗಲಿ. ಸೊ ಇನ್ನು ಕೆಲವೊಂದು ಜನ ಏನಿರ್ತಾರಲ್ಲ, ಈ ರೀತಿ ಕೆಟ್ಟ ಕೆಲಸ ಮಾಡಿ ಈ ರೀತಿ ಹಿಂದೂ ಮುಸ್ಲಿಮ್ ಅನ್ನೋದೊಂದು ಹುಟ್ಟಾಕ್ತಾರೋ. ಯಾವ ದೇಶದಾಗದವಲ್ಲ, ಹಿಂದೂಸ್ತಾನ್ ಅಂದ್ಬಳಕ ಹಿಂದೂಸ್ತಾನ್ ಒಳಗೆ ಏನೇನು ನಡಿಬೇಕು ಅದಕ್ಕೆ ಸಪೋರ್ಟ್ ಮಾಡಬೇಕು. ನೀವು ಬೇರೆ ಯಾರೇ ಸಮಾಜದವ್ರು ಇರಲಿ, ನೀವು ಜಾತಿ ನಂಬರ್ ಇರಲಿ, ನಮ್ಮದೇ ಇರೋರು ಇರಲಿ, ಸೊ ಅಲ್ಲಿ ಏನು ನಡೀತಿತ್ತಲ್ಲ ಅವಾಗ ಅದಕ್ಕಿನ್ನ ಸಪೋರ್ಟ್ ಮಾಡಬೇಕು ನೀವು ಯಾರೇ ಆಗಲಿ. ಸೊ ಇವಾಗ ಫೈನಲಿ ಈ ನೇಹಾ ಅಂತ ಕೇಸ್ ಬಂದಾಗ ಒಬ್ಬ ಕಾರ್ಪೊರೇಟ್ ಮಗಳಿಗಿನ ಈ ರೀತಿ ಆಗಿತ್ತು ಅಂದ್ಬಿಡಕ್ಕೆ ಅರ್ಥ ಮಾಡ್ಕೋಬೇಕು. ಇನ್ನು ಸಾಮಾನ್ಯ ಮನುಷ್ಯಾಗಾದ್ರೆ ಇನ್ನು ಯಾವ ರೀತಿ ಅವ್ನು ಕಷ್ಟಪಡ್ತಿರ್ಬೇಕು. ಇದನ್ನು 4 ದಿವಸ ಯಾವುದೇ ನ್ಯೂಸ್ ಚಾನಲ್ದವ್ರಾಗಲಿ ಏನಾಗಲಿ 4 ದಿನ ಮಾಡ್ತಾರೆ. ಮತ್ತು ಅವ್ರದ್ದು ಕಂಟೆಂಟ್ ಏನೋ ಚೇಂಜ್ ಆಯ್ತು ಅಂದ್ರೆ ಬೇರೆ ಅದು ಮಾಡ್ಕೊತ ಹೋಗ್ತಾರೆ. ಯಾರೇ ಆಗಲಿ ಅದೇ ರೀತಿನೇ ಮಾಡ್ತಾರೆ ಇವಾಗ. ಸೊ ಇದಕ್ಕೊಂದು ಫೈನಲ್ ಯಾವುದಾದ್ರೂ ಒಂದು ಆನ್ಸರ್ ಬರಲೇಬೇಕು. ಇದಕ್ಕೆ ಫೈನಲ್ ಏನಾಗಲೇಬೇಕು. ಏನು ಜನ ಇವಾಗ ಆಲ್ಮೋಸ್ಟ್ ಎಲ್ಲರೂ ರೊಚ್ಚಿಗೆ ಹೇಳತ್ತಾರ, ಅವ್ನು ಗಲ್ಲಿಗೆ ಏರಿಸ್ಬೇಕು, ಏನೋ ಎನ್ಕೌಂಟ್ರ್ ಮಾಡಬೇಕು, ಅವ್ನ ನಮ್ಮ ಕಡೆ ಬಿಟ್ಟುಬಿಡ್ರಿ, ನಾವು ರುಂಡ ಕಡಿತೇವೆ ಎಲ್ಲ ಹೇಳ್ತಾರೆ, ಎಲ್ಲರೂ ಮಾಡತ್ತಾರ. ಇದೇ ರೀತಿ ಎಲ್ಲರೂ ಸಪೋರ್ಟ್ ಹಿಡ್ಕೊಂಡು ಹೋದ್ರೆ ಇನ್ನು ಮುಂದೆ ಆಗದೇ ಇರಬಾರ್ದಂಗೆ ಮಾಡ್ಬೇಕು ಇವಾಗನ. ಸೊ ಇವಾಗ ಹಂಗಂದು ಬಿಟ್ಟು ಅವ್ರಿಗೆ ಎಲ್ಲ ಇರಲಿ, ಓಕೆ, ಒಂದು 2-3 ವರ್ಷ ಜೈಲಿಗೆ ಇಳಿಸಿ ಆಮೇಲೆ
ಯಾವುದೋ ಒಂದು ಬೇಲ ಅದು ಇದು ಸಿಕ್ ಮತ್ತೆ ಬಿಟ್ಟು ಅಂದ್ರೆ ಮತ್ತೆ ಇದೇ ರೀತಿ ಅವನಿಂದ ಮತ್ತೊಂದು 10 ಜನ ಈ ರೀತಿ ಮಾಡಿ ಅಂತ ಅವ್ನು ಬೆನ್ನು ತಟ್ಟಿ ಒಂದು 10 ಜನ ಇನ್ನೊಂದು 10 ಜನ ಬೆಳಿತಾರ, ಮತ್ತೆ ಬೆಳಿತಾನೆ ಹೋಗ್ತೈತಿ. ಇದು ಯಾವತ್ತೂ ಬಂದಾಗಂಗಿಲ್ಲ. ಸೊ ಇವಾಗನ ಏನು ಫೈನಲ್ ಮಾಡ್ಬೇಕಾ, ಇಲ್ಲಾಂದ್ರೆ ಹಿಂದೂ ಎಷ್ಟು ಕೇಸ್ಗಳು ಇದೇ ರೀತಿಯಾಗಿದ್ದಾವ. ಅದು ಯಾವುದೋ ಸೌಜನ್ಯ ಕೇಸ್ ಅಂತ, ಅದು ಇನ್ನೂ ಮುಗಿದಿಲ್ಲ, ಇನ್ನಾದರೂ ಪ್ರೊಟೆಸ್ಟ್ ಮಾಡತ್ತಾರ. ಮಂಗಳೂರು ಸೈಡ್ ಯಾವುದೋ ನಡೆದೈತಿ. ಸೊ ಇನ್ನೂ ಆದರೂ ಪ್ರೊಟೆಸ್ಟ್ ಮಾಡತ್ತಾರ ಅದನ್ನು, ಜಸ್ಟಿಸ್ ಫಾರ್ ಸೌಜನ್ಯ ಅಂತೇಳಿ. ಅದು ರೇಪ್ ಕೇಸ್ ಅದೇನೋ ಆಗಿತ್ತು. ಸೊ ಇದೇ ರೀತಿ ಹಾಕೋತ ಹೋದ್ರೆ ಇನ್ನು ಯಾವತ್ತೂ ಎಂಡ್ ಆಗೋದಿಲ್ಲ, ಎಂಡ್ ಅನ್ನೋದೇ ಇರೋದಿಲ್ಲ ಇದಕ್ಕೆ. ಸೊ ಇವಾಗ ನಾವು ಫೈನಲ್ ಏನಾಗಿತ್ತಲ್ಲ ಇದಕ್ಕೆ ಎಲ್ಲರೂ ಜನ ಫುಲ್ ಸಪೋರ್ಟ್ ಮಾಡತ್ತಾರ. ಸೊ ಇವಾಗ ನಾವು ಏನು ಮಾಡ್ಬೇಕು ಅದನ್ನೆಲ್ಲ ಮಾಡಿರಿ. ಒಂದು ಗಲ್ಲಿಗೆ ಏರ್ಸ್ರಿ, ಅದು ಏನು ಎನ್ಕೌಂಟ್ರ್ ಮಾಡೋದ್ರೆ ಮಾಡಿರಿ ನಿಮ್ಮ ಕಡೆಯಿಂದ. ಇವಾಗಾದ್ರೂ ಬುದ್ಧಿ ಬರಲಿ. ಯಾರು ಈ ರೀತಿ ಏನು ಮೈಂಡ್ಸೆಟ್ ಇದ್ದವ್ರು ಇರ್ತಾರಲ್ಲ, ಇವಾಗಲಾದರೂ ಬುದ್ಧಿ ಬರಲಿ. ಒಂದು ಪ್ರೀತಿ ಅನ್ನೋದು ಯಾವಾಗಲೂ ಕೇಳಿ ಪಡೆಯೋದಿರ್ತೈತಿ, ಈ ರೀತಿ ಕೊಲೆ ಮಾಡಿ ಪಡೆಯೋದಿರಂಗಿಲ್ಲ. ಅರ್ಥ ಮಾಡ್ಕೋತಾರ ಇದನ್ನು. ಒಂದು ಹೇಳ್ಬೇಕು, ಅವ ಯಾರು ಪಯಾಜ್ ಅಂತ ಅದಾನಲ್ಲ ಹುಡುಗಿನ ಕೊಂದವ. ಸೊ ಅವ್ನಿಗೆ ಒಂದು ಹೇಳ್ತೇನೆ ನಾನು, ಇಷ್ಟು ವರ್ಷ ಅವನು ಮೇ ಬಿ ಏಜ್ ಒಂದು ಇರ್ಬೋದು, ಒಂದು 24-25 ಇರ್ಬೋದು. ಸೊ ಅವ್ನಿಗೆ ಒಂದು ಹೇಳ್ತೇನೆ ನಾನು, 24-25 ವರ್ಷ ನಿಮ್ಮ ಅಪ್ಪ ನಿಮ್ಮ ನಿನಗೆ ಪ್ರೀತಿ ಕೊಟ್ಟು ಬೆಳೆಸಿದಾರ. ಸೊ ಆ ಪ್ರೀತಿ ನೀ ಅಕ್ಸೆಪ್ಟ್ ಮಾಡಲಿಲ್ಲ, ಅಥವಾ ಅಪ್ಪ ನಮ್ಮವ ಪ್ರೀತಿ ಮಾಡತ್ತಾರಪ್ಪ, ನಾ ಯಾಕೆ ಅವ್ರನ್ನ ಪ್ರೀತಿ ಮಾಡಲಿ ಅಂತೇಳಿ ನಿಂದೊಂದು ಮೈಂಡ್ಸೆಟ್ ಇದ್ದಿತ್ತಂದ್ರೆ ಅವರು ಇದೇ ರೀತಿಯೇ ಮಾಡಿದ್ದಾನೆ. ನಿನ್ನ ಕೊಂದು ಅಥವಾ ನಿಮ್ಗೆ ಚಾಕು ಚುಚ್ಚಿ ಅಥವಾ ನಿಮ್ಗೆ ವಿಷ ಹಾಕಿ ಏನೋ ಹಾಕಿ ಕೊಂದು ಪ್ರೀತಿ ಮಾಡಿದ್ದಾನೆ. ಅದಕ್ಕೆ ಪ್ರೀತಿ ಅನ್ನೋದಕ್ಕೆ ಅರ್ಥನೇ ಇರ್ತಿರ್ಲಿಲ್ಲ. ಸೊ ಒಂದು ಅರ್ಥ ಮಾಡ್ಕೊಡ್ರಿ, ಯಾರೇ ಆಗಲಿ ಇವು ಏನು ಮಗ ಮಾಡಿದಲ್ಲ ಈ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ. ಪ್ರೀತಿನೂ ತಾನಾಗೇ ಬರಬೇಕು. ತಾನಾಗೇ ಬರಲಿಲ್ಲ ಅಂದರೆ ಬಿಟ್ಟು ಬಿಡಬೇಕು ಅದರ ಪಾಡಿಗೆ ಅದನ್ನು. ಯಾಕಂದರೆ ಪ್ರೀತಿಯನ್ನು ಸಿಗೋದು ಒಂದೇ ಸಲ. ಸೊ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಎಷ್ಟೋ ಜನ ಲವ್ ಮಾಡ್ತಾರೆ, ಎಷ್ಟೋ ಜನ ಲವ್ ಮಾಡಿ ಬಿಟ್ಟು ಹೋಗ್ತಾರೆ. ಸೊ ಅಂಥದಕ್ಕೆಲ್ಲ ನೋಡೋಕೆ ಹೋದ್ರೆ ದಿನೊಬ್ಬೊಬ್ರನ್ನ ಕಲ್ಕೊತ ಹೋದ್ರೆ ದಿನೊಬ್ಬೊಬ್ರು ಸಾಯ್ತಾರೆ, ದಿನೊಬ್ಬೊಬ್ರದ ಜೀವ ಹೋಗ್ತೈತಿ. ಯಾಕಂದ್ರೆ ಈ ಭೂಮಿ ಮೇಲೆ ಮೇನ್ ಇರೋದನ್ನ ಪ್ರೀತಿ, ನಂಬಿಕೆ, ವಿಶ್ವಾಸ. ಇದಿಲ್ಲ ಅಂದ್ರೆ ಈ ಜೀವನ ಎಲ್ಲ, ಈ ಮನುಷ್ಯನ ಎಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅರ್ಥ ಮಾಡ್ಕೋತಾರೆ. ಇದಕ್ಕೆ ಯಾರ್ಯಾರು ಭಾಳ ಸಪೋರ್ಟ್ ಮಾಡತ್ತೀರಿ, ಇನ್ನೂ ಸಪೋರ್ಟ್ ಮಾಡಿರಿ. ನಮಗೇನು ತಕ್ಕ ಶಿಕ್ಷೆ ಆಗಬೇಕಾದ ಆಗಲಿ. ಈ ಹಿಂದೂ ಮುಸ್ಲಿಮ್ನಲ್ಲಿ ನಡಕ್ತರಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಹಿಂದೂ ಮುಸ್ಲಿಂ ತಂದ್ರೆ ಮತ್ತಿನ್ನೂ ಬೇರೆ ಬೇರೆ ರೀತಿ ಅವ್ರ ರಾಜಕೀಯ ಬೇಳೆ ಬೇಯಿಸ್ಕೋತಾರೆ. ಹಂಗೆ ಇಲ್ಲಿ ನಮ್ಮಂಥ ಸಾಮಾನ್ಯ ಜನರು ಹಂಗೆ ಉಳಿದ ಮತ್ತು ನಮ್ಮ ಮನೆಗಳ್ದಾಗ, ನಿಮ್ಮ ಮನೆಗಳ್ದಾಗ, ಎಲ್ಲರ ಮನೆಗಳ್ದಾಗ ಇದೇ ರೀತಿ ನಡೀತಿತ್ತು. ಅವಾಗ ಯಾವ ಮಗನೂ ರಾಜಕೀಯದವ ಬರಂಗಿಲ್ಲ ಮುಂದೆ. ಅಂತಾರು ತಮ್ಮ ಪಾಡಿಗೆ ತಮ್ಮ ಕೆಲಸ ನೋಡ್ಕೊಂಡು ಹೋಗ್ತಾರೆ. ಎಲೆಕ್ಷನ್ ಟೈಮ್ನಾಗಟ್ಟ ಈ ರೀತಿ ಏನೇನೋ ಕೈ ಮುಕ್ಕೊಂಡು ಕಾಲು ಮುಕ್ಕೊಂಡು ಬರ್ತಾರೆ. ಸೊ ಅರ್ಥ ಮಾಡ್ಕೊಡ್ರಿ. ಇನ್ಮೇಲೆ ಇದೇ ಫೈನಲ್ ಮಾಡಿರಿ. ಇವಾಗ ನಾವು ಏನು ಶಿಕ್ಷೆ ಕೊಡಿಸ್ರಿ. ಇವಾಗ ಒಂದು ಕಾರ್ಪೊರೇಟ್ ಮಗಳಾಗೈತೆ ಅಂದ್ಬಿಟ್ಟು ನಾಳೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮಗಳಿಗೆ ಆದ್ರೂ ಇದೇ ರೀತಿಯೇ ಎಲ್ಲರೂ ನಿಲ್ಲಕ್ಕೆ ಧೈರ್ಯದಿಂದ ಇರ್ರಿ. ಮತ್ತು ಹೆಣ್ಮಕ್ಳಿಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ನೀವು ಯಾವನೇ ಆಗಲಿವ ಇವತ್ತು ಎಂಥವ ಇರಲವ, ಅವ್ನು ಫುಲ್ ಬ್ಯಾಕ್ಗ್ರೌಂಡ್ ಫುಲ್ ಎಂಥದ್ದು ಇರಲದ. ಸೊ ಅವ ನಿಮಗೆ ಕಾಡ್ಸತ್ತಾನೋ ಅಥವಾ ಇನ್ನೊಂದೇನೋ ಪ್ರಪೋಸ್ ಮಾಡತ್ತಾನೋ ಅಥವಾ ಯಾವುದೇ ರೀತಿ ನಿಮ್ಗೇನೋ ಟಾರ್ಚರ್ ಮಾಡತ್ತಾನ, ಪ್ಲೀಸ್ ಅದನ್ನು ಪೊಲೀಸ್ ಸ್ಟೇಷನ್ ಅದಾವ. ಪೊಲೀಸರಿಗೆ ಇಲ್ಲಿ ಹೊಟ್ಟೆ ಬಿಟ್ಟು ಒಂದು ಕುಂಡಾಕ ಸ್ಟೇಷನ್ಗಳೆಲ್ಲ ಮಾಡಿಲ್ಲ. ಏರಿಯಾ ಸ್ಟೇಷನ್ ಅದಾವ, ಒಂದು ಊರಿಗೆ ಒಂದೊಂದು ಸ್ಟೇಷನ್ ಅದಾವ. ಸೊ ಪೊಲೀಸ್ ಕಂಪ್ಲೇಂಟ್ ಮಾಡಿರಿ. ನಿಮ್ಮ ಮನ್ಯಾಗಿನವ್ರು ಹೇಳೋಕ್ಕಾಗಲಿಲ್ಲ ಅಂದ್ರೆ, ಇಲ್ಲ ನಿಮ್ಮ ಮನ್ಯಾಗ ಹೇಳಿದ್ರೆ ಅರ್ಥ ಮಾಡ್ಕೋತಾರೋ, ಅವರು ಯಾವ್ದಾರ ಒಂದು ದೊಡ್ಡ ನಿರ್ಧಾರ ತಗೋತಾರೋ ಅಂತ ಇದ್ರೆ ನಿಮ್ಮ ಮನ್ಯಾಗಿನವ್ರು ಹೋಗಿ ಹೇಳ್ರಿ. ಸುಮ್ಮನೆ ಈ ರೀತಿ ಇಟ್ಕೊಂಡು ಮನುಷ್ಯನ ಇಟ್ಕೊಂಡು ಕೂತ್ರೆ ಏನೂ ಆಗಂಗಿಲ್ಲ. ಇದೇ ರೀತಿಯೇ ಕೊಲೆ ದಿನ ಒಂದೊಂದು ಹುಡುಗಿಯರು ಕೊಲೆ ಹಾಕೋತ ಹೋಗ್ತಾರೆ. ಸೊ ಅರ್ಥ ಮಾಡ್ಕೊಡ್ರಿ ಈಗಾರೆ. ಅಂದ್ರೆ ಮನ್ಯಾಗಿನವರು ಅವ್ರ ಮೇಲೆ ಸ್ವಲ್ಪ ನೀವು ಕೇರ್ ಮಾಡಲೇಬೇಕಾಕೈತಿ. ಯಾಕಂದರೆ ನೀವು ನಿಮ್ಮ ಮನ್ಯಾಗಿನವ್ರು ಇಲ್ಲಪ್ಪ ಅವ್ರು ಕಾಲೇಜ್ಗೆ ಹೋಗ್ಲಿ ಬಿಡು ಏನಿಲ್ಲ ಹಂಗತ್ತ ಅರ್ಥ ಮಾಡ್ಕೊಂಡ್ರೆ ಇದೇ ರೀತಿ ಒಬ್ಬೊಬ್ರ ಕೊಲೆ ಹಾಕೋತ ಹೋಗ್ತಾರೆ. ಎಷ್ಟು ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಆಲ್ಮೋಸ್ಟ್ ಆಲ್ ಹೆಣ್ಮಕ್ಳು ಅಂದರೆ ಈ ಕಿತ್ತೂರು ರಾಣಿ ಚೆನ್ನಮ್ಮ ಒಣಗಿವು ಈ ರೀತಿ ಹೆಣ್ಮಕ್ಳು ಎಷ್ಟೋ ಜನ ಕೊಡುಗೆ ಕೊಟ್ಟಾರ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ. ಅದೇ ರೀತಿ ಧೈರ್ಯ ತಗೊಳ್ರಿ. ನೀವು ಧೈರ್ಯ ತೊಗೊಂಡು ಅದೇ ರೀತಿ ಯಾವ ಇರಲ್ಲ ನಾವು ಇವತ್ತು ಆ ರೀತಿ ನಿಮ್ಗೆ ಟಾರ್ಚರ್ ಮಾಡಕ್ಕೆ ಅಂದ್ರೆ ಡೈರೆಕ್ಟ್ ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ, ನಿಮ್ಮ ಮನ್ಯಾಗಿನವ್ರಿಗೆ ಹೇಳ್ರಿ. ಅವಾಗೇನು ಅವರ ನಿರ್ಧಾರ ತಗೋತಾರ. ಪಾಪ ಈಕಿ ಯಾರು ನೇಹ ಹಿರೇಮಠ ಏನೇನು ಕನಸ್ಕೊಂಡಿದ್ಲು, ಕಾಲೇಜ್ ಮಾಡಿ ಏನೇನು ಮಾಡ್ಬೇಕಂತ ಕನಸ್ಕೊಂಡಿರ್ತಾರೆ. ಯಾರೇ ಆಗಲಿ ಕನಸ್ಕಂಡೇ ಇರ್ತಾರೆ. ಸೊ ಇವಾಗ ಆಕಿ ಕನಸೆಲ್ಲ ಹೆಂಗೆ ಹಾಳಾಯ್ತಲ್ಲ ಹಂಗೆ ನಿಮ್ಮ ಕನಸೆಲ್ಲ ಹಾಳಾಗಬಾರ್ದು. ಇದನ್ನ ಯಾರು ತಂದೆ ತಾಯಿ ನೋಡತ್ತಿದ್ರೆ ನಿಮಗೆ ಕೈ ಮುಗಿದು ಕೇಳ್ಕೊತೇನೋ, ನೀವು ನಿಮ್ಮ ಮಕ್ಕಳನ್ನ ಭಾಳ ಸೇಫಾಗಿ ಇಡ್ರಿ. ಸೇಫಾಗಿ ಇಡೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಒಂದು ಧೈರ್ಯ ತುಂಬ್ರಿ ನಿಮ್ಮ ಮನ್ಯಾಗ. ಸೊ ನಿಮ್ಮ ಧೈರ್ಯ ತುಂಬೋದ್ರಿಂದ ಹೆಂಗೆ ಆಕೈತಿ, ಅವ್ರಿಗೆ ಏನೇ ಇದ್ರು ಫ್ರೀಯಾಗಿ ನಿಮ್ಮ ಮುಂದೆ ಹೇಳ್ಕೊತಾರೆ. ನೀವು ಧೈರ್ಯನ ತುಂಬಲಿಲ್ಲ
ನೀವು ಇರಲಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಿಮ್ಮ ಪಾಡಿಗೆ ನಾವು ಇರೋನು, ನಮ್ಗೆ ಯಾಕೆ ಬೇಕು ಅವ್ರದ್ದೆಲ್ಲ ಸುದ್ದಿ, ನಮ್ಗೆ ಯಾಕೆ ಬೇಕು ಇಷ್ಟೆಲ್ಲ ದೊಡ್ಡ ದೊಡ್ಡದಿದೆ ಅಂತೇಳಿ ನೀವು ಇದನ್ನು ಮಾಡ್ಕೋತ ಹೋದ್ರೆ ಎಲ್ಲ ನಿಮ್ಗೆ ಜಾಸ್ತಿ ಪ್ರಾಬ್ಲಮ್ಸ್ ಆಕೋತ ಹೋಕ್ಕವ. ಸೊ ಹಿಂಗಾಗಿ ನೀವು ಹೆಣ್ಮಕ್ಳಿಗೆ ಧೈರ್ಯ ತುಂಬಿಲ್ಲ. ಹೆಣ್ಮಕ್ಳು ಅಷ್ಟೇ, ನೀವು ಯಾವ ಏನಾದರೂ ಹ್ಞೂ ಅಂದ ತಲೆ ತೆಳಗೆ ಹಾಕ್ಸ್ಕೊಂಡು ಹೋಗ್ಬೇಡ್ರಿ. ತಲೆ ಕೆಳಗೆಲ್ಲ ಬೇಕು ಅಲ್ಲಿ ಅಷ್ಟೇ ಹಾಕ್ರಿ. ಉಳ್ಕಿ ಟೈಮ್ನಾಗ ಇಂಥ ಟಾರ್ಚರ್ ಎಲ್ಲ ಆಗಾಕತ್ತಿತ್ತು ಅಂದ್ರೆ ತಲೆ ಎತ್ತು ನಿಂತು ಹೇಳ್ರಿ. ಯಾರೇ ಆಗಲಿ, ಯಾರೇ ಇರಲಿ, ಅವ್ರ ಇದಕ್ಕೆಲ್ಲ ಸಿಕ್ಕಾಪಟ್ಟೆ ಪ್ರೊಟೆಸ್ಟ್ ಮಾಡತ್ತಾರ. ಮಾಡಲಿ, ಅದಕ್ಕೊಂದು ಏನು ಕೊನೆ ಅನ್ನೋದು ಆದಷ್ಟು ಬೇಗ ತರಲಿ. ಅವಾಗೇನು ಗಲ್ಲಿಗೇರ್ಸಲಿ, ಎನ್ಕೌಂಟ್ರ್ ಮಾಡಲಿ. ಸೊ ಇಲ್ಲಾಂದ್ರೆ ಇದೇ ರೀತಿನೇ ದಿನೇ ದಿನೇ ಹಾಕೋತ ಹೋಕ್ಕವ. ಇದನ್ನೆಲ್ಲ ಕೇಳಿ ಯಾವ ರೀತಿ ನಿಮ್ಮ ರಿಯಾಕ್ಷನ್ ಅಂದರೆ, ಯಾವ ರೀತಿ ನೀವು ಮೈಂಡ್ ಒಳಗೆ ಯಾವ ರೀತಿ ಎಲ್ಲ ಓಡೋದಿತ್ತು, ಹಿಂಗಿದೆ ದಿನೇ ದಿನೇ ರೀತಿ ಹಾಕೋತ ಹೋದ್ರೆ ಯಾವ ರೀತಿ ನಮ್ಮ ದೇಶ ಎಲ್ಲಿಗೆ ಹೋಗ್ತೈತಿ. ಈಗ ಕೆಲವೊಂದು ಔಟ್ ಆಫ್ ಸ್ಟೇಟ್ ಆಗಲಿ, ಔಟ್ ಆಫ್ ಕಂಟ್ರಿ ಆಗಲಿ ಎಲ್ಲ ಹೇಳ್ತಿರ್ತಾರೆ, ಇಂಡಿಯಾ ಸೇಫ್ ಅಲ್ಲ, ಕರ್ನಾಟಕ ಸೇಫ್ ಅಲ್ಲ, ಬೆಂಗಳೂರು ಸೇಫ್ ಅಲ್ಲ, ಆ ಸಿಟಿ ಸೇಫ್ ಅಲ್ಲ, ಎಲ್ಲ ಕಡೆ ಒಂದೊಂಥರ ಹೇಳ್ಕೊತ ತಿರುಗಾಡ್ತಾರೆ. ಸೊ ಸೇಫ್ ಅಲ್ಲ, ನಾವು ಕರೆಕ್ಟಾಗಿದ್ದು ಅಂದ್ರೆ ಎಲ್ಲ ಸೇಫ್ ಆಗಿರ್ತೈತಿ. ಕೆಲವೊಂದಷ್ಟು ಜನ ಇರ್ತಾರೆ, ಅವ್ರವ್ರ ರೀತಿ ಏನೇನೋ ಪ್ರಚಾರ ಮಾಡ್ಕೊಂಡು ಹೋಗ್ತಿರ್ತಾರೆ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಬರೋಂಗಿಲ್ಲ. ಸೊ ಇರೋದೆಲ್ಲ ನಮ್ಮ ಕೈಯಾಗಿರ್ತೈತಿ. ಇಲ್ಲಿ ಕಾನೂನುಗಳು, ಭಾರತದಲ್ಲಿರೋ ಕಾನೂನುಗಳು ಕೈಯಾಗಿರ್ತೈತಿ. ಅವ್ರು ಅರ್ಥ ಮಾಡ್ಕೊಂಡು ಅದನ್ನು ಏನು ಜಾರಿಗೆ ತರಬೇಕು. ಇದಿಷ್ಟೇ ಇವಾಗ ನಿನ್ನೆ ಅಷ್ಟೇ ಇನ್ಸಿಡೆಂಟ್ ನಡೆದೈತಿ. ಇವಾಗಷ್ಟೇ ಏನೋ ಅದೊಂದೇನೋ ಅವ್ರಿಗೆ ಬೇಕು ಅಂತ ಆಗಿದೆ, ಹಿಂಗಾಗಿದೆ ಅಂತ ರಾಜಕೀಯದವ್ರು ತಮ್ಮ ಬೇಳೆ ಬೇಯಿಸ್ಕೊಳತ್ತಾರೋ. ಇರಲಿ, ರಾಜಕೀಯ ಒಂದು ಕಡೆ ಬಿಡೋನು, ಆದರೆ ಅದೇ ರಾಜಕೀಯದವ್ರು ಕೆಲವೊಬ್ರು ಅರ್ಥ ಮಾಡ್ಕೊಂಡು ಇದಕ್ಕೆ ಏನು ನ್ಯಾಯ ಕೊಡಿಸ್ಬೇಕು. ಇದಿಷ್ಟ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದಿರಂದ್ರೆ ಏನಿಲ್ಲ, ಶೇರ್ ಮಾಡಿರಿ. ಇದು ಇನ್ನೂ 4 ಜನಕ್ಕೆ ರೀಚ್ ಆಗಲಿ, ಅವ್ರಿಗೂ ಅರ್ಥ ಆಗಲಿ. ಯಾವ ರೀತಿ ನಾವು ಬದುಕಾತು, ಎಂಥ ಸಮಾಜ ಒಳಗೆ ಬದುಕಾತು ಅನ್ನೋದು ಅವ್ರಿಗೂ ಅರ್ಥ ಆಗಲಿ. ನಿಮ್ಗೆ ಯಾವ ರೀತಿ ಇದನ್ನೆಲ್ಲ ಇನ್ಸಿಡೆಂಟ್ ಕೇಳಿ ಯಾವ ರೀತಿ ನಿಮ್ಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಇದೇ ರೀತಿ ಬೆಳಿಬೇಕು, ಇದೇ ರೀತಿ ಹೋಗಬೇಕು ಅನ್ನೋದು ನಾವು ಯೋಚನೆ ಮಾಡ್ಬೇಕು ಇವಾಗ. ಸೊ ಇದೆಲ್ಲ ನಾವು ಇಲ್ಲೇ ಮಾತಾಡ್ಕೊತ ಕುಂದ್ರೆ ಏನಾಗಲ್ಲ. ಎಲ್ಲ ಪೊಲಿಟಿಷಿಯನ್ಸ್ ಎಲ್ಲ ಇವಾಗ ರೈಟ್ಸ್ ಎಲ್ಲ ಇರೋದಂದರೆ ಏನೇನು ರೈಟ್ಸ್ ಇರ್ತೈತಲ್ಲ ಅದನ್ನೆಲ್ಲ ಮಾಡಬೇಕಿಲ್ಲ. ಹಾಗೇನಾದರೂ ಬಿಟ್ಟರೆ ಇವಾಗ ಅವ್ನು ಏನು ಮಾಡ್ಬೇಕು ಮಾಡ್ತಾರೆ. ಅವ್ನು ಯಾರೋ ಕೊಲೆ ಮಾಡಿದಾನಲ್ಲ ಇವಾಗ ಫಯಾಜ್ ಅಂತೇಳಿ, ಅವ್ನು ಏನು ಮಾಡ್ಬೇಕಲ್ಲ ಇವಾಗ ನಮ್ಮ ಜನತೆ ಮಾಡ್ತಾರೆ ಪಕ್ಕ. ಇವಾಗ ರೂಲ್ಸ್ ಅನ್ನೋದನ್ನು ತೆಗೆದುಬಿಟ್ರಂದ್ರೆ ಅದಕ್ಕೆ ಅರ್ಥ ಮಾಡ್ಕೋಬೇಕು. ಇವ್ರು ಯಾರು ರೂಲ್ಸ್ ಆಗಲಿ, ರೈಟ್ಸ್ ಯಾರ ಹತ್ರ ಐತಲ್ಲ ಅವರೆಲ್ಲ ಒಂದು ಪವರ್ ಇರ್ತೈತೆ ಅವ್ರ ಹತ್ರ. ನಾವು ಓಟ್ ಹಾಕೋದೇ ಒಂದು ಪವರ್, ಇವ್ರ ಕಡೆ ಒಂದು ಪವರ್ ಇರ್ತೈತಿ, ಒಂದು ಪವರ್ ಸಿಗ್ತೈತಿ ಅಂತೇಳಿ ಅವ್ರಿಗೆಲ್ಲ ಅಷ್ಟೆಲ್ಲ ಓಟ್ ಹಾಕಿರ್ತೇವೆ. ಸೊ ಅವ್ರು ಅರ್ಥ ಮಾಡ್ಕೊಂಡು ಒಂದು ರೂಲ್ಸ್ ತರಬೇಕಿಂತ ಅವ್ರು ಏನೇನು ಮಾಡ್ತಾನಲ್ಲ ಅಂಥವ್ರಿಗೆ ಒಂದು ಕಠಿಣ ಶಿಕ್ಷೆ ಅಥವಾ ಒಂದು ಗಲ್ಲಿಗೇರಿಸೋದು ಹಿಂಗೆ ಯಾವುದಾದ್ರೂ ಒಂದು ತರಬೇಕು. ಅವ್ರ ಅಂಥದ್ದು ರೂಲ್ಸ್ ತಂದು ಅದೇನು ಮಾಡ್ಬೇಕು ಅವ್ರ. ಇವ್ರ ಕಡೆ ಪವರ್ ಇರ್ತೈತಿ. ಇಲ್ಲಾಂದ್ರೆ ಜನಸಾಮಾನ್ಯರ ಕಡೆ ಪವರ್ ಕೊಟ್ಟಂದ್ರೆ ಏನು ಅವರು ಡೈರೆಕ್ಟ್ ಅದೇನು ಮಾಡ್ಬೇಕು ಮಾಡತ್ತಾರ. ಹಂಗಿದ್ರೆ ಕೊಟ್ಟು ನೋಡ್ರಿ. ಈಗ ಯಾರು ನಿಮ್ಮ ಪೊಲಿಟಿಷಿಯನ್ಸ್ ಯಾರು ಬೇಕಾದಿರಲಿ ಅವ್ರು ನೋಡತ್ತಿದ್ರ ಅಂಥದ್ದು ಪವರ್ ಏನರೇ ಐತಲ್ಲ ಅದನ್ನು ಜನತೆ ಕೊಟ್ಟು ನೋಡ್ರಿ. ಇಂಥ ನೀಚ್ ಕೆಲಸ ಮಾಡೋಕೆ ಅವ್ನು ಯೋಚನೆನೂ ಮಾಡೋಂಗಿಲ್ಲ, ಆ ರೀತಿ ಮಾಡಿಬಿಡ್ತಾರೆ. ಸೊ ಇನ್ನು ಮುಂದೆ ಈ ರೀತಿ ನಡೀದೇ ಇರಲಿ ಅಂತೇಳಿ ನಾ ಕೇಳ್ಕೊತೀನೋ, ಆ ದೇವರಲ್ಲಿ ಬೇಡ್ಕೊಳ್ತೀನೋ. ಸೊ ಒಂದು ಯಾವುದು ಕಠಿಣ ಕ್ರಮ ಇದಕ್ಕೆ ತಗೊಳ್ರಿ. ಸುಮ್ಮನೆ ನ್ಯೂಸ್ ಒಳಗಡೆ ಅಲ್ಲಿ ಇಲ್ಲಿ ಡಿಬೇಟ್ ಮಾಡೋದು, ಅದನ್ನು ಮಾಡೋದು, ಮತ್ತೊಂದು ಇಂಟರ್ವ್ಯೂ ಅಂತ ಹೇಳಿ ತಿರುಗಾಡಕ್ಕೆ ಹೋದ್ರೆ ಏನೂ ಆಗಂಗಿಲ್ಲ. ಸೊ ಇದಿಷ್ಟು ಇವತ್ತಿನ ವೀಡಿಯೋಸು. ಇಲ್ಲಿವರೆಗೂ ನೋಡಿದರೆ ಅಂದ್ರೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿರಿ. ವಿಡಿಯೋನ ಇದನ್ನು ಯಾರಿಗೆ ರೀಚ್ ಮಾಡಬೇಕು ಅವ್ರಿಗೆ ರೀಚ್ ಮಾಡಿಸ್ರಿ. ಥ್ಯಾಂಕ್ ಯು.